ರೈತ ಅಂದರೆ ಭಗವಂತ ಅಂಥೇಳಿ ಬಸವಣ್ಣ ಹೇಳಿದ್ದಾನೆ. ಕೃಷಿಕನ ಪಾದೋತಕವ ತೋರಯ್ಯ, ಇದಕ್ಕಿಂತ ಶ್ರೇಷ್ಠವಾದಂಥ ತೀರ್ಥ ಇಲ್ಲ ಅಂತ ಹೇಳಿರ್ತಕ್ಕಂಥ ಬಸವಣ್ಣ ಕರೀತಾ ಇರೋ ಕರೆ ಇದು. ಸರ್, ಅಂದರೆ ನೀವು ರಾಜ್ಯಾದ್ಯಂತ ಕಾಲಿಗೆ ಚಕ್ರ ಕಟ್ಕೊಂಡು ಹಗಲು ರಾತ್ರಿ ಅಂದಂಗೆ ಈ ಒಂದು ಭೂಮಿನ ವಿಷಮುಕ್ತ ಆಹಾರವನ್ನು ಕೊಡಬೇಕು ಅಂತೇಳಿ ಸುಮಾರು ಸಾವಯವ ಕೃಷಿ ಅಂತೇಳಿ ರಾಜ್ಯಾದ್ಯಂತ ದೇಶಾದ್ಯಂತ ಓಡಾಡ್ತಾ ಇರ್ತೀವಿ. ನಿಮಗೆ ಮನಸ್ಸಿಗೆ ಕಾಡಿದಂಥ ಒಂದು ಘಟನೆಗಳು ನೂರಾರು ಸಾವಿರಾರು ಇರ್ಬೋದು. ಅದರಲ್ಲೂ ಒಂದು ಮುಖ್ಯವಾದ ಘಟನೆನ ನನಗೆ ಇವತ್ತು ಕೇಳಬೇಕು ಅಂತ ಅನಿಸಿದೆ. ನಿಮ್ಮನ್ನು ನಮ್ಮ ಜೊತೆ ಹಂಚ್ಕೋಬೋದಾ ಸರ್ ನೀವು? ಖಂಡಿತ. ವಿಜಯಪುರದ ಸಿದ್ದೇಶ್ವರ ಸ್ವಾಮಿಗಳು ಮುಕ್ತರಾದಂಥ ದಿನ ಇವತ್ತು. ಭೌತಿಕವಾಗಿ ನಮ್ಮೆಲ್ಲರನ್ನು ಅಗಲಿದಂಥ ದಿನ. ವಿಜಯಪುರಕ್ಕೆ ಹೊರಟಿದ್ದೀವಿ ನಾವೆಲ್ಲ. ಹೌದು. ಈ ಸಂದರ್ಭದಲ್ಲಿ ನನಗೆ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕು ಯಳವತ್ತಿಯ ಒಂದು ಶಾಲೆಯಲ್ಲಿ ಆದಂಥ ಒಂದು ಸಂವಾದದ ಕಾರ್ಯಕ್ರಮದಲ್ಲಿ ನಾನೊಂದು ಪ್ರಶ್ನೆ ಕೇಳಿದೆ ಮಕ್ಕಳಿಗೆ. ರಮೇಶ ಅಂತ ನನ್ನ ಮಿತ್ರ ಯಳವತ್ತಿಲಿ ಇರ್ತಾನೆ. ಅವನು ಒಂದು ಸಂವಾದ ಕಾರ್ಯಕ್ರಮ ಏರ್ಪಡಿಸೋಣ, ನಮ್ಮ ಊರಲ್ಲಿ ಸಂವಾದ ಕಾರ್ಯಕ್ರಮ ಏರ್ಪಡಿಸೋಣ ಹೈಸ್ಕೂಲ್ ಮಕ್ಕಳಿಗೆ ಅಂತ ಒತ್ತಾಯ ಮಾಡ್ತಾ ಇದ್ದ. ಆಯಿತು ಅಂಥೇಳಿ ಶಾಲೆಗೆ ಹೋದ್ವಿ. ಸರ್ಕಾರಿ ಹೈಸ್ಕೂಲ್ ಅದು. ನೂರಾರು ಪ್ರಶ್ನೆಗಳು ಕೇಳಿದೆ ಅಲ್ಲಿ. ಮಕ್ಕಳುಗಳು ತುಂಬ ಚೆನ್ನಾಗಿ ಉತ್ತರ ಕೊಟ್ಟವು. ಒಂದು ಪ್ರಶ್ನೆ ಅದರಲ್ಲಿ, ಈಗಷ್ಟೇ ಹಾಕಿದಂಥ ಒಂದು ಆಕಳ ಸೆಗಣಿಯನ್ನು ಕಾಲಿನಲ್ಲಿ ಮೆಟ್ಟಿದರೆ ಏನಾಗುತ್ತೆ ಅಂತ ಕೇಳಿದೆ. ಜಾರು ಬೀಳ್ತೀವಿ ಅಂತ ಒಂದಷ್ಟು ಮಕ್ಕಳು, ಖಾಲಿ ವಾಸನೆ ಆಗತ್ತೆ ಅಂತ ಒಂದಷ್ಟು ಮಕ್ಕಳು. ಸಂಗಪ್ಪ ಅಂತ ಒಬ್ಬ ಬಾಲಕ ನಿತ್ಯ ಹಾಲು ಕರೀತಾನೆ ಮನೆಯಲ್ಲಿ. ಹಾಲು ಕರೆದು ಶಾಲೆಗೆ ಬರುವಂಥ ದಾರಿಯಲ್ಲಿ ಒಂದು ಮನೆಗೆ ವರ್ತನೆ ಮಾಡಿಕೊಂಡು ಬೆಳಗ್ಗೆ ಕೊಟ್ಟು ಶಾಲೆಗೆ ಬರ್ತಾನೆ. ಶಾಲೆಯಿಂದ ಹೋಗ್ಬೇಕಾರೆ ಆ ಖಾಲಿ ಕ್ಯಾನನ್ನು ಮನೆಗೆ ತೊಗೊಂಡು ಹೋಗ್ತಾನೆ. ಆ ಸಂಗಪ್ಪ ಕೊಟ್ಟ ಉತ್ತರ ನನಗೆ ಮರೀಲಿಕ್ಕೆ ಆಗಿಲ್ಲ ಇವತ್ತಿನವರೆಗೂ. ಏನು ಸರ್ ಅದು? ಬೆಚ್ಚಗಾಗತ್ತೆ ಅಂತ ಹೇಳ್ದ. ಸರ್, ನನ್ನ ಕಾಲು ಬೆಚ್ಚಗಾಗತ್ತೆ ಅಂತ ಹೇಳ್ದ. ಈ ಅನುಭವವನ್ನು ಪಡ್ಕೊಂಡಂಥವ್ರು ಅಲ್ವೇ ನಮ್ಮ ಸಮಾಜವನ್ನು ಬೆಚ್ಚಗಿಡುವಂಥವ್ರು. ಕಾಲು ಬೆಚ್ಚಗಾಗ್ತಾ ಇರೋದಷ್ಟೇ ಅಲ್ಲ, ಅವನಿಗೆ ಸಮಾಜವನ್ನು ಬೆಚ್ಚಗಿಡಬೇಕು ಅನ್ನೋ ಅನುಭವ ಆಗ್ತಾ ಇದೆ. ಜೊತೆಗೆ ಜಾರಿ ಬೀಳ್ತೀವಿ ಅನ್ನೋರು ಜಾರಿ ಪೇಟೆಗೆ ಸೇರ್ತಾರೆ. ವಾಸನೆ ಆಗತ್ತೆ ಅನ್ನೋರು ಈ ಜಗತ್ತಿಗೆ ದೂರ ಆಗ್ತಾರೆ, ವಿಮುಖರಾಗ್ತಾರೆ. ಕಾಲು ಬೆಚ್ಚಗಾಗತ್ತೆ ಅನ್ನೋನು ಹಳ್ಳಿಯನ್ನು ಬೆಚ್ಚಗಿಡ್ತಾನೆ, ದೇಶವನ್ನು ಬೆಚ್ಚಗಿಡ್ತಾನೆ. ಆ ಸಂಗಪ್ಪನ ಉಳಿಸೋದು ಯಾರು? ಸಂಗಪ್ಪನ ಬೆಳೆಸೋರು ಯಾರು? ಸಂಗಪ್ಪನ ಹತ್ರ ಕರ್ಕೊಂಬರೋರು ಯಾರು? ಆಕಳ ಹತ್ರ ಕಾಡ್ತಾ ಇರುತ್ತೆ ನನಗೆ ರಸ್ತೆಲಿ ಹೋಗೋತ್ತಿಗೆ. ನಿತ್ಯ ಕಾಣ್ತಾನೆ ಸಂಗಪ್ಪ ನನಗೆ. ಆಕಳು ಕಂಡಾಗೆಲ್ಲ ಸಂಗಪ್ಪ ಕಾಣ್ತಾನೆ. ಆಕಳ ಸೆಗಣಿಯ ಜೊತೆಗೆ ಸಂಗಪ್ಪ ಕಾಣ್ತಾನೆ. ಆ ಸಂಗಪ್ಪನ ನಮ್ಮ ಮನೇಲಿ ಕಾಣೋದು ಯಾವತ್ತು? ನಮ್ಮ ಕೊಟ್ಟಿಗೆಲ್ಲ ಸಂಗಪ್ಪ ಬರೋದು ಯಾವತ್ತು? ಸಂಗಪ್ಪ ನಮ್ಮ ಕಣ್ಣು ಎದುರುಗಡೆ ಬಂದರೆ ಭಾರತದ ಕೃಷಿ ನಮ್ಮ ಕಣ್ಣೆದುರಿಗೆ ಬಂದಾಗುತ್ತೆ. ವಿಶ್ವವಿದ್ಯಾಲಯದಿಂದ ಮಾಡಲಿಕ್ಕಾಗಲ್ಲ, ಸೃಷ್ಟಿ ಮಾಡೋಕ್ಕಾಗಲ್ಲ. ಅನುಭವ ಮಾತ್ರ ಈ ಕಲೆಯನ್ನು ಸಿದ್ಧಿ ಮಾಡ್ಕೊಳ್ಬಲ್ದು. ಆ ಅನುಭವ ಧಾರೆ ಮಾಡೋ ಕೈಗಳೆಲ್ಲಿವೆ? ಮನಸ್ಸು ಎಲ್ಲಿದೆ? ಹೃದಯ ಎಲ್ಲಿದೆ? ಕಾಡುತ್ತೆ ದಯಾನಂದ ನನಗೆ ಅನೇಕ ಸಲ ಇದು. ಇದೇ ಪ್ರಶ್ನೆಯನ್ನು ನಾನು ಬೆಂಗಳೂರಿನ ನೆಲಮಂಗಲದ ಒಂದು ಶಾಲೆಯಲ್ಲಿ ಕೇಳಿದೆ. ನಗರಕ್ಕೆ ಹೊಂದ್ಕೊಂಡಂಥ ಶಾಲೆ ಅದು. ಆ ಮಕ್ಕಳು ಬಹುತೇಕ ಎಲ್ಲ ಮಕ್ಕಳು ಕೊಟ್ಟಂತ ಒಂದೇ ಉತ್ತರ, ಎಳವತ್ತಿಲ್ಲಾದ್ರೆ ಕಾಲು ಜಾರತ್ತೆ, ವಾಸನೆ ಆಗತ್ತೆ ಎಂದು. ಅವೆರಡೂ ಕೂಡ ಅನುಭವದ ಮಾತುಗಳೇ. ಆದ್ರೆ ಆ ಮಕ್ಕಳು ಹೇಳಿದ್ದೇನು ಗೊತ್ತಾ? ನಾವೆಲ್ಲರೂ ಕೂಡ ಚಪ್ಪಲಿ ಹಾಕೊಂಡಿರ್ತೀವಿ, ಬರಿಗಾಲಲ್ಲಿ ಮೆಟ್ಟೋದೇ ಇಲ್ಲ ಅನುಭವ. ಆ ಅನುಭವವೇ ಇಲ್ಲ ಆ ಹುಡುಗರಿಗೆ. ಇನ್ನೊಂದಷ್ಟು ಜನ ಮಕ್ಕಳು ಉತ್ತರ ಕೊಡ್ತಾರೆ, ಇನ್ಫೆಕ್ಷನ್ ಆಗುತ್ತೆ ಸರ್ ಅಂತ ಉತ್ತರ ಕೊಡ್ತವೆ. ಈ ಶಿಕ್ಷಣ, ಯಾವ ಶಿಕ್ಷಣ ಇನ್ಫೆಕ್ಷನ್ ಆಗುತ್ತೆ ಸೆಗಣಿಯನ್ನು ಮೆಟ್ಟಾಗ ಅಂತ ಕೊಡ್ತಾ ಇದೆ, ಆ ಶಿಕ್ಷಣದಿಂದ ಈ ಕಾಯಕ ಕ್ಷೇತ್ರವನ್ನು ಉಳಿಸೋಕ್ಕಾಗತ್ತೆಯೇ? ಹಾಲು ಬೇಕು, ಅನುಭವ ಬೇಡ. ಬದಲಾಯಿಸೋದು ಹೇಗೆ? ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ದೊಡ್ಡ ಕೂಗೆದ್ದಿದೆ, ದೊಡ್ಡ ಚರ್ಚೆ ಎದ್ದಿದೆ, ಸಂವಾದಗಳು ನಡೀತಾ ಇದೆ, ಚರ್ಚಾಗೋಷ್ಠಿಗಳು ನಡೀತಾ ಇದೆ. ತಜ್ಞರು ಅನೇಕ ರೀತಿಯಲ್ಲಿ ಮಾತುಕತೆಗಳನ್ನ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಅಭಿಪ್ರಾಯ ಸಂಗ್ರಹಣೆ ನಡೀತಾ ಇದೆ. ಬೇಕೋ ಬೇಡವೋ ಅಂತ ಹೇಳಿ. ಅನುಭವದ ಶಿಕ್ಷಣ,
ಅನುಭವ ಶಿಕ್ಷಣ ನೂರಾರು ವರ್ಷಗಳಿಂದ ಈ ಸಮಾಜ ಕಾಪಾಡ್ಕೊಂಡ್ ಬಂದಿರತಕ್ಕಂಥ ಶಿಕ್ಷಣ, ಭಾರತವನ್ನು ಬದುಕಿಸಿರ್ತಕ್ಕಂಥ ಶಿಕ್ಷಣ ಹೇಗೆ ಉಳಿಸೋದು? ಯಾರ ಕೈಯಲ್ಲಿ ಕೊಟ್ಟೋಗೋದು? ಯಾರ ಕೈಯಲ್ಲಿ ನಾನು ಪಡ್ಕೊಂಡಿರ್ತಕ್ಕಂಥ, ನನ್ನ ತಂದೆಯಿಂದ ಎರವಲಾಗಿ ಪಡ್ಕೊಂಡಿರ್ತಕ್ಕಂಥ ಈ ಭೂಮಿಯ ಜೊತೆಗೆ ನನಗೆ ಬಂದಿರತಕ್ಕಂಥ ಆಸ್ತಿಯಾಗಿ ಬಂದಿರತಕ್ಕಂಥ ಪರಂಪರೆಯ ತಿಳುವಳಿಕೆಯನ್ನ ಯಾರ ಕೈ ಕೊಟ್ಟೋಗ್ಲಿ? ಯಾವ ಶಾಲೆ, ಯಾವ ಗ್ರಂಥಾಲಯದಲ್ಲಿ ಇಟ್ಟೋಗ್ಲಿ? ಯಾವ ವಿಶ್ವವಿದ್ಯಾಲಯದ ಯಾವ ವಿಜ್ಞಾನಿ ಕೊಟ್ಟೋಗ್ಲಿ? ಯಾವ ಕೃಷಿ ಸಚಿವರು ಇದನ್ನ ಸದನದಲ್ಲಿ ಮಾತಾಡ್ತಾರೆ? ಸಂಸತ್ತಲ್ಲಿ ಧ್ವನಿ ಆಗುತ್ತಾ? ಭಾರತ ಉಳಿಯಲ್ಲ. ಭೌಗೋಳಿಕವಾಗಿ ಭಾರತ ಉಳಿಬೋದು, ಸಾಂಸ್ಕೃತಿಕವಾಗಿ ಭಾರತ ಉಳಿಯಲ್ಲ. ಅರ್ಥ ಮಾಡಿಸೋದು ಹೇಗೆ? ಈ ಎಲ್ಲ ಒಂದು ತುಮಲುಗಳನ್ನು, ತವಕಗಳನ್ನು ಇಟ್ಕೊಂಡು ಜನವರಿ 12, 13 ಕನ್ನೇರಿ ಮಠಾಧ್ಯಕ್ಷರು, ಮಠಾಧಿಪತಿಗಳು, ಪರಮ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಸಾವಯವದ ಈ ರೀತಿಯ ಚಿಂತನೆಗಳಿಗೆ, ಈ ರೀತಿಯ ಕೃಷಿ ಬದುಕಿಗೆ ಒತ್ತು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಭೂತಾಯ ಕಾಯಕಕ್ಕೆ ಧರ್ಮ ಕಾಯುವರ ಹೆಗಲು ಅನ್ನೋ ಒಂದು ವಿಶಿಷ್ಟ ಶೀರ್ಷಿಕೆ ಅಡಿ 2 ದಿನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾಡಿನ ಎಲ್ಲ ಸಂಪ್ರದಾಯಗಳ ಪರಮ ಪೂಜ್ಯರನ್ನ, ಸಂತರನ್ನ, ಮಠಾಧಿಪತಿಗಳನ್ನ, ಶಿಕ್ಷಣ ತಜ್ಞರನ್ನ, ವಿಜ್ಞಾನಿಗಳನ್ನ, ನೀತಿ ನಿರೂಪಕರನ್ನ, ರೈತರನ್ನ ಆ ಸಭೆಗೆ ಆಹ್ವಾನ ಮಾಡ್ತಾ ಇದ್ದಾರೆ. ಆ 2 ದಿನ ಅನ್ನ ಕೊಟ್ಟಿರ್ತಕ್ಕಂಥ ಈ ಸಮುದಾಯದ ಬಗ್ಗೆ ಚಳಿ, ಗಾಳಿ, ಮಳೆ ಅನ್ನೋದು ಲೆಕ್ಕಿಸದೆ, ಸಾಲ ನಷ್ಟ ಅನ್ನೋ ಲೆಕ್ಕಾಚಾರ ಮಾಡ್ದೇನೆ ಅನ್ನ ಕೊಡಲೇಬೇಕು ಸಮುದಾಯಕ್ಕೆ ಅನ್ನೋ ಒಂದು ಸಂಕಲ್ಪದಲ್ಲಿ ಬದುಕಿರ್ತಕ್ಕಂಥ ಈ ಕಾಯಕ ಸಮುದಾಯಕ್ಕಾಗಿ ಜನವರಿ 12, 13 ನಮ್ಮ ದಿನಾಂಕಗಳನ್ನು ಕನ್ನೇರಿ ಮಠಕ್ಕಾಗಿ ಆ ವಿಶಿಷ್ಟ ಕಾರ್ಯಕ್ರಮಕ್ಕಾಗಿ ನಾವು ಮೀಸಲಿಡಬೇಕು. ನಾಡಿನ ಎಲ್ಲ ಪರಮ ಪೂಜ್ಯರಲ್ಲಿ ನಾನು ವಿನಂತಿ ಮಾಡ್ತೀನಿ, ಎಲ್ಲ ಪರಮ ಪೂಜ್ಯ ಸಂತರಲ್ಲಿ, ಧರ್ಮದರ್ಶಿಗಳಲ್ಲಿ, ಶಿಕ್ಷಣ ತಜ್ಞರಲ್ಲಿ, ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಲ್ಲಿ, ಪಶುವೈದ್ಯಕೀಯ ಕಾಲೇಜಿನ ಉಪಕುಲಪತಿಗಳಲ್ಲಿ, ತೋಟಗಾರಿಕಾ ವಿಶ್ವವಿದ್ಯಾಲಯದ ಉಪಕುಲಪತಿಗಳಲ್ಲಿ, ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳ ಪ್ರಮುಖರಲ್ಲಿ ನಾನು ಕೈ ಜೋಡಿಸಿ ಸಮಸ್ತ ರೈತ ಸಮುದಾಯದ ಪರವಾಗಿ ವಿನಂತಿಯನ್ನು ಮಾಡ್ತೀನಿ. 2 ದಿನ ಆ ಸಮುದಾಯದ ಪರವಾಗಿ ಕೊಡಿ, ಸಮಯ ಕೊಡಿ. ಕಳೆದು ಹೋಗ್ತಾ ಇದೆ ಭಾರತ, ಕಳೆದು ಹೋಗ್ತಾ ಇದೆ ಕಾಯಕ ಸಂಸ್ಕೃತಿ, ಕಳೆದು ಹೋಗ್ತಾ ಇದೆ. ಯಾರಿಗಾಗಿ ನಾನು ಬದುಕಬೇಕು ಅನ್ನೋ ಒಂದು ದೊಡ್ಡ ಪ್ರಶ್ನೆಯನ್ನು ಇಟ್ಕೊಂಡು ಈ ಸಮುದಾಯ ನರಳ್ತಾ ಇದೆ. ಜೀವನವನ್ನೇ ತ್ಯಾಗ ಮಾಡಿರ್ತಕ್ಕಂಥ ನೂರಾರು ಪೀಳಿಗೆಗಳು ಈ ಕಾಯಕ ಕ್ಷೇತ್ರಕ್ಕಾಗಿ ದುಡಿದಿರ್ತಕ್ಕಂಥ ಸಮುದಾಯದ ಪರವಾಗಿ ಜನವರಿ 12, 13 ತಾವು ಕನ್ನೇರಿ ಮಠಕ್ಕೆ ಬರಬೇಕು. ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮದಲ್ಲಿ ತಾವು ಸಾಕ್ಷಿಯಾಗಬೇಕು. ಸಂತರಲ್ಲಿ ನಾನು ವಿನಂತಿ ಮಾಡ್ತೀನಿ, ನಮ್ಮ ದಿನಾಂಕಗಳು ಭಕ್ತರ ಕಾರ್ಯಕ್ರಮಕ್ಕೆ, ಭಕ್ತರ ಮನೆಗೆ, ಭಕ್ತರ ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ, ಶಿಕ್ಷಣ ಸಂಸ್ಥೆಯ ಯಾವುದೋ ಒಂದು ಉದ್ಘಾಟನೆಗೆ, ಯಾವುದೋ ಒಂದು ದೇವಸ್ಥಾನದ ಉದ್ಘಾಟನೆಗೆ, ಪುನರ್ ಪ್ರತಿಷ್ಠಾಪನೆಗೆ, ನಮ್ಮ ಹಿರಿಯ ಗುರುಗಳ ಪುಣ್ಯ ಜಯಂತಿಗೆ ದಿನಾಂಕಗಳನ್ನ ನಾವು ಈಗಾಗಲೇ ಮೀಸಲಿಟ್ಟಿರಬಹುದು. ಆದರೆ ಜೀವತ್ಯಾಗ ಮಾಡಿರ್ತಕ್ಕಂಥ ರೈತ ಸಮುದಾಯದ ಪರವಾಗಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇದು. ಯಾವುದೇ ರಾಜಕೀಯದ ಬಣ್ಣ ಲವಲೇಶವೂ ಇಲ್ಲದೆ ಕೇವಲ ಈ ಕಾಯಕ ಸಂಸ್ಕೃತಿಯನ್ನು ಉಳಿಸ್ಬೇಕು ಅನ್ನೋ ಒಂದು ಪರಮ ಆಸೆಯಿಂದ, ಪ್ರಾಮಾಣಿಕ ಉದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ತಾವು ಬರಬೇಕು. ಇದು ಯಾರ ಮನೆ ಕಾರ್ಯಕ್ರಮ? ನಮ್ಮ ಮನೆ ಕಾರ್ಯಕ್ರಮ. ಯಾರ ಮನೆ ಕಾರ್ಯಕ್ರಮ ಇದು? ಎಲ್ಲರ ಮನೆ ಕಾರ್ಯಕ್ರಮ, ನಾಡಿನ ಕಾರ್ಯಕ್ರಮ. ಕರೆಯೋರು ಯಾರು? ನಾವೇ. ಕರೆದವರು ಕರೆಯುತ್ತಿರೋ ಕಾರ್ಯಕ್ರಮ. ಈ ಜಗತ್ತಿಗೆ ಯಾರು ನಮ್ಮನ್ನು ಕರೆದಿದ್ದಾರೋ ಅವರು ಕರೀತಾ ಇರೋ ಕಾರ್ಯಕ್ರಮ, ಆ ಭಗವಂತ ಕರೀತಾ ಇರೋ ಕಾರ್ಯಕ್ರಮ. ರೈತ ಅಂದರೆ ಭಗವಂತ ಅಂತ ಹೇಳಿ ಬಸವಣ್ಣ ಹೇಳಿದಾನೆ. ಕೃಷಿಕನ ಪಾದೋತಕವ ತೋರಯ್ಯ, ಇದಕ್ಕಿಂತ ಶ್ರೇಷ್ಠವಾದಂಥ ತೀರ್ಥ ಇಲ್ಲ ಅಂತ ಹೇಳಿರ್ತಕ್ಕಂಥ ಬಸವಣ್ಣ ಕರೀತಾ ಇರೋ ಕರೆ ಇದು. ನಾವು ತಪ್ಪದೇ ಬರಬೇಕು. ಕನ್ನೇರಿ ಮಠಾಧಿಪತಿಗಳು, ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಇತ್ತೀಚೆಗೆ ಅವ್ರ ಜೊತೆ ಕೂತಾಗ ನಾನು ಅವರಿಬ್ಬರೇ ಇದ್ದೀವಿ. ಅವರು ಬಾಯಿ ಮಾತಾಡ್ತಿರ್ಲಿಲ್ಲ, ಅವ್ರ ಅಂತರಂಗ ಮಾತಾಡ್ತಾ ಇತ್ತು. ಆನಂದ. ರೈತ ಇದ್ರೆ ಮಠ,
ಮಠಕ್ಕೆ ಕಂಬ ಕಲ್ಲಿಂದಲ್ಲ, ಪ್ರತಿ ಕಲ್ಲಿನಲ್ಲಿ ರೈತ ಇದ್ದಾನೆ. ದಾಸೋಹ ಮಠದಲ್ಲಿ ಉಳಿದಿದ್ರೆ ಅದು ರೈತನಿಂದ, ಪೀಠಾಧಿಪತಿಗಳ ಉಸಿರು ಉಳಿದಿದ್ರೆ ಅದು ರೈತನಿಂದ, ಮಠದ ಗೋಶಾಲೆಯಲ್ಲಿ ಉಸಿರಿದೆ ಎಂದೇ ಅದು ರೈತನಿಂದ, ಮಠದ ಸನ್ನಿಧಾನದಲ್ಲಿ ಗದ್ದಿಗೆಯಲ್ಲಿ ಉಸಿರಾಟ ಇದೆ ಅಂದರೆ ಅದು ರೈತನಿಂದ. ರೈತಂಗೆ ಮಠ ಉಳಿದೇನೆ, ಯಾರಿಗಾಗಿ ಉಳಿಬೇಕು? ಈ ಪ್ರಶ್ನೆ ಒಬ್ಬರು ಮಠಾಧಿಪತಿಗಳಾಗಿ ಪರಮಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ನನ್ನ ಹತ್ರ ಕೇಳಿದಾಗ ನನಗೆ ಕಣ್ಣೀರಲ್ಲದೆ ಬೇರೆ ಏನು ಉತ್ತರ ಕೊಡುವಂಥ ಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಈ ಪ್ರಶ್ನೆ ಎಲ್ಲ ಮಠಾಧಿಪತಿಗಳಿಗೆ ಬರಬೇಕು, ಎಲ್ಲ ಸಂತರಿಗೆ ಬರಬೇಕು, ಧರ್ಮದರ್ಶಿಗಳಿಗೆ ಬರಬೇಕು, ನೀತಿ ನಿರೂಪಕರಿಗೆ ಬರಬೇಕು, ಶಿಕ್ಷಣ ತಜ್ಞರಿಗೆ ಬರಬೇಕು. ಈ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಭಾರತಕ್ಕೆ ಉತ್ತರ ಕೊಟ್ಟಾಗುತ್ತೆ. ಕಾಡ್ತಾ ಇದೆ, ಉತ್ತರ ಸಿಕ್ಕಿತು ಅನ್ನೋ ಭರವಸೆ ಇದೆ. ನಾಡಿನ ಎಲ್ಲ ಸಂತರಲ್ಲಿ ಮತ್ತೊಂದ್ಸಲಿ ವಿನಂತಿ ಮಾಡ್ತೀನಿ, ನೀವೆಲ್ಲರೂ ಕೂಡ 12-13 ಬರಬೇಕು. ಕೊಲ್ಲಾಪುರದ ಕನ್ನೇರಿ ಮಠಕ್ಕೆ ಬರಬೇಕು. ಭೂತಾಯ ಕಾಯಕಕ್ಕೆ ಧರ್ಮ ಕಾಯುವ ಹೆಗಲು ಕಾರ್ಯಕ್ರಮಕ್ಕೆ ಹೆಗಲಾಗಬೇಕು, ನಗುವಾಗಬೇಕು, ಎತ್ತಾಗಬೇಕು. ವಿನಂತಿ ಮಾಡ್ತೀನಿ ಎಲ್ಲರ ಪರವಾಗಿ. ಋಣ ಸಂದಾಯದ ಕಾಲ ಬಂದಿದೆ, ಋಣ ಸಂದಾಯದ ಕಾಲ ಬಂದಿದೆ.